ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋದು ತೋರ್ಸಾಕ್ತೀನಿ. ಭಾಳ ಟೇಸ್ಟ್ ಆಗಿರ್ತೈತಿ. ಹುಳಿ ಹುಳಿ ಮಾವಿನಕಾಯಿ ಇತ್ತಂದ್ರೆ ಅದೊಂದು ಚಟ್ನಿ ಇತ್ತಂದ್ರೆ ಭಾಳ ಊಟ ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕೆ ನಾನು ಮಾಡಿ ತೋರ್ಸಾಕ್ತೀನಿ. ನಾ ಮಾವಿನಕಾಯಿಯನ್ನ ಹಸಿ ಮಾವಿನಕಾಯಿ ಇರ್ತಾವಲ್ರಿ, ಅಂತ ಮಾವಿನಕಾಯಿ ತಗೊಂಡ ಹೋಳು ಮಾಡ್ಕೋತೀನಿ ನೋಡ್ರಿ. ಈಗ ಭಾಳ ಬೆಸ್ಟ್ ಆಗಿರುವಂಥ ಒಂದು ಮಾವಿನಕಾಯಿ ತಗೊಂಡನ್ ನಾನಿಲ್ಲೇ. ಇದ್ರದ್ದು ಎಷ್ಟು ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅದು ಹುಳಿ ಇರ್ತಾವಲ್ರಿ ಮಾವಿನಕಾಯಿ, ಅದಕ್ಕೆ ನಾನು ಚಟ್ನಿಗೆ ಅಂತೇಳಿ ನೀವು ಎಷ್ಟು ಹುಳಿ ತಿಂತೀರಿ ಅಷ್ಟು ತಗೋಬೋದು. ಈಗ ನೋಡ್ರಿ ನಾ ಇದನ್ನ ಕಟ್ ಮಾಡಿ ನಿಮಗೆ ತೋರಿಸ್ನು. ಪೂರ್ತಿಯಾಗಿ ಇದು ಕಲರ್ ಏನೂ ಬಂದಿಲ್ಲ, ಹಸಿದಿರ್ತೈತಿ. ಅಂಥದ್ದು ಮಾವಿನಕಾಯಿನ ನಾ ತೊಗೊಂಡ್ರಿ. ಇದು ಚಟ್ನಿ ಬೆಸ್ಟ್ ಆಗುತ್ತೆ. ಆ ಚಟ್ನಿ ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ, ಅದು ಬೇರೆ ಆಗುತ್ತೆ. ಇದ್ರ ಟೇಸ್ಟನ ಬೇರೆ ಇರ್ತೈತಿ. ಈಗ ನೋಡ್ರಿ ಎಷ್ಟು ಹಸಿ ಮಾವಿನಕಾಯಿ ಅಲ್ರಿ ಇದು. ಇದನ್ನ ನಾನು ಕಟ್ ಮಾಡ್ಕೊಳಕ್ತೇನೆ ರೀ. ಇಷ್ಟಿಷ್ಟ ಪೀಸ್ಗಳು ಮಾಡಿದ್ರೆ ನಮಗೆ ಕುಟ್ಟಾಕ ಅದು ಸರಿಯಾಗುತ್ತೆ ಅಂತ ಹೇಳಿ ನಾನು ಸಣ್ಣ ಪೀಸ್ ಮಾಡ್ಕೊಳಕ್ತೇನೆ. ಅವನ್ನ ಮಾವಿನಕಾಯಿ ಹೋಳುಗಳನ್ನಾಗಿ ಹಿಂಗೆ ಮಾಡೇ ಇಟ್ಕೋಬೇಕ್ರಿ. ನೋಡ್ರಿ ಈಗ ಮಾವಿನಕಾಯಿ ಹೋಳು ತೊಗೊಂಡೆ ನಾನು. ಇನ್ನೊಂದು ಸ್ವಲ್ಪ ನಿಮಗೆ ಬೇಕಾದ್ರೆ ಇನ್ನೊಂದಿಷ್ಟು ಭಾಗ ತೊಗೋಬೋದು, ಬ್ಯಾಡ್ ಅಂದ್ರೂ ಬಿಡ್ಬೋದು. ನಿಮ್ಗೆ ಎಷ್ಟು ಬೇಕು ನಿಮಗೆ ಚಟ್ನಿ ಅದ್ರ ಮೇಲೆ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೋರಿ, ಇಲ್ಲಿಲ್ಲ ಅಂದ್ರೆ ಸ್ವಲ್ಪ ತೊಗೋರಿ. ಅದು ಹುಳಿ ಆಗ್ತಿರ್ತೈತಿ, ಅದಕ್ಕೆ ನಾನು ನೋಡಿ ತೊಗೊಳಕ್ತೇನೆ. ಈಗ ನೋಡ್ರಿ ಇದಕ್ಕೆ ಏನೇನು ಎಷ್ಟೆಷ್ಟು ಪ್ರಮಾಣ ಹಾಕಬೇಕು. ಯಾಕಂದರೆ ಇಷ್ಟೊಂದು ಮಾವಿನಕಾಯಿ ತೊಗೊಂಡೆ ನಾನು. ಅದಕ್ಕೆ ನಾನು ಎಷ್ಟು ಹಾಕ್ಬೇಕು, ಒಂದಿಷ್ಟು ಬೆಳ್ಳುಳ್ಳಿನೂ ತೊಗೊಂಡೇನ್ರಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಚಟ್ನಿ ಭಾಳ ಟೇಸ್ಟ್ ಬರ್ತೈತೆ ಅಂಥೇಳಿ ಬೆಳ್ಳುಳ್ಳಿ ತೊಗೊಂಡಿನಿ. ಇದಕ್ಕೆ ಖಾರ ತೊಗೊಂಡೈತ್ರಿ, ಮತ್ತು ಕಲ್ಲುಪ್ಪು ತೊಗೊಂಡೈತಿ, ಜೀರಿಗೆ ತೊಗೊಂಡೆ. ಜೀರಿಗೆ, ಕಲ್ಲುಪ್ಪು, ಖಾರ ಇವೆಲ್ಲ ತೊಗೊಂಡ ಇವಂತೂ ಮಾವಿನಕಾಯಿ ಹೋಳುಗಳನ್ನು ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನ ಜೊತೆ ನಾನು ಕೊಬ್ಬರಿನೂ ತೊಗೊಂಡೇನಿ, ಸ್ವಲ್ಪ ಪೀಸ್ ಮಾಡ್ಕೊಂಡ. ಹಸಿ ಕೊಬ್ಬರಿ ಇರ್ತೈತಲ್ರಿ ಅದನ್ನ ತೊಗೊಂಡೇನಿ. ಆಮೇಲೆ ಈರುಳ್ಳಿ ತೊಗೊಂಡೇನಿ ಸ್ವಲ್ಪ ರೀ, ಅವನು ಹಿಂಗೆ ಕಟ್ ಮಾಡಿ ತೊಗೋಬೇಕ್ರಿ. ಕೊತ್ತಂಬರಿ, ಕರಿಬೇವು ಅವನ್ನೆಲ್ಲ ತೊಗೊಂಡು ಸ್ವಲ್ಪ ನಾನು ಶೇಂಗಾ ಹುರಿದ ಬ್ಯಾಳೆ ಮಾಡಿ ತೊಗೊಂಡೇನಿ. ಈಗ ನೋಡ್ರಿ ಇದನ್ನು ಬೆಳ್ಳುಳ್ಳಿನೂ ತೊಗೊಂಡಾಗೈತಿ. ಈಗ ಇವನ್ನೆಲ್ಲ ತೊಗೊಂಡ ನಾನು ಚಟ್ನಿಯನ್ನು ಕುಡ್ತೇನೆ ರೀ. ನಾ ಇದ್ರಾಗ ಕಾರು ಕಲ್ನಾಗ ಇದನ್ನ ಚಟ್ನಿ ಕುಟ್ಟಾಕತ್ತೇನೆ ರೀ, ಹಿಂಡಿ ಕಲ್ಲೊಳಗೆ. ಇದ್ರಾಗ ಕುಟ್ಟಿದ್ರಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಇದು. ಅದಕ್ಕೆ ನಾನು ಇದರಲ್ಲೇನು ಕುಟ್ಟಾಕತ್ತೇನೆ. ಈಗ ನೋಡ್ರಿ ಇವೆಲ್ಲ ಕೊಬ್ಬರಿ ಮತ್ತು ಮಾವಿನಕಾಯಿ ಹೋಳುಗಳದಾವಲ್ರಿ, ಇವೆರಡನ್ನು ನಾನು ಕುಟ್ಟಿ ಮೊದಲ ಸಣ್ಣ ಮಾಡ್ಕೊಳಕ್ತೇನೆ ರೀ. ಇವನ್ನೆಲ್ಲ ಇದು ಕುಟ್ಟೋದ್ರಿಂತ ಆಮೇಲೇನು ಏನು ಕುಟ್ಟಕ್ಕೆ ಅಷ್ಟು ಇದು ಇರೋದಿಲ್ಲ, ಇದು ಬಿರ್ಸಿರ್ತೈತಲ್ರಿ. ಇದನ್ನು ಮಾವಿನಕಾಯಿಯನ್ನು ನಾನು ಕುಟ್ಕೊಳಕ್ತೇನೆ ನೋಡ್ರಿ. ಇದನ್ನ ಚಂದಂಗೆ ಕುಟ್ಕೊಂಡ ಇದು ಪೇಸ್ಟ್ ಆದಿಂದ ಬೇರೆ ಎಲ್ಲ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದೆಲ್ಲ ಹೋಳು ಇರ್ತಾವಲ್ರಿ, ಇವನ್ನ ಚಂದಂಗೆ ಕುಟ್ಕೋಬೇಕ್ರಿ. ಈಗ ಇದನ್ನು ಪೀಸ್ ಮಾಡ್ಕೊತನು. ನಾ ಇನ್ನೊಂದೆರಡು ಉಳ್ದಾವಲ್ರಿ ಅವನು ನಾನು ಹಿಂಗೆ ಕುಟ್ಟಿ ಪೀಸ್ ಮಾಡ್ಕೊತನು. ಅದ್ರ ಜೊತೆ ಈ ಕೊಬ್ಬರಿ ಇರ್ತೈತಲ್ರಿ, ಆ ಕೊಬ್ಬರಿನೂ ನಾನು ಕುಟ್ಟಿ ಚಂದಂಗೆ ಇವನ್ನೆಲ್ಲ ಕುಟ್ಕೊಳಕ್ತೇನೆ ರೀ. ಈಗ ನೋಡ್ರಿ ಇದು ಸಣ್ಣ ಆಯ್ತು, ಅವೆಲ್ಲ ಸಣ್ಣ ಆಗ್ತಾವೆ. ಅದ್ರ ಜೋಡಿ ಮತ್ತು ಇನ್ನೊಂದು ಸ್ವಲ್ಪ ಚಟ್ನಿ ನಾವು ಕುಟ್ತಿರ್ತೀವಲ್ರಿ, ಅವಾಗ ಮತ್ತು ಇನ್ನೊಂಚೂರು ಸಣ್ಣ ಆಗ್ತಾವೆ. ಈಗ ನೋಡ್ರಿ ಇವನ್ನ ಫಸ್ಟ್ ಯಾಕೆ ಸಣ್ಣ ಮಾಡ್ಕೋಬೇಕಂದ್ರೆ ಇವೆರಡು ಬಿರ್ಸಿರ್ತಾವ್ರಿ. ಫಸ್ಟನ್ನು ಇವನ್ನ ಹಾಕಿ ಸಣ್ಣ ಮಾಡ್ಕೋಬೇಕ್ರಿ. ಭಾಳ ಮಸ್ತಾಗಿರ್ತೈತೆ ರೀ ಮಾವಿನಕಾಯಿ ಚಟ್ನಿ. ಈ ಥರ ನೀವು ಇದು ಕಾರುಕಲ್ಲ ಕುಟ್ಟಿ ನೋಡ್ರಿ, ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ. ಈಗ ಇದನ್ನೆಲ್ಲನೂ ನಾನು ಸಣ್ಣ ಮಾಡ್ಕೊಂಡನ್ರಿ. ಯಾಕಂದ್ರೆ ಇದನ್ನು ಸಣ್ಣ ಮಾಡ್ಕೊಂಡಿಂದ ನಾನು ಉಳ್ದು ಎಲ್ಲ ನಾನು ಹಾಕೋತೇನೆ ರೀ. ಈಗ ನೋಡ್ರಿ ಇದನ್ನಷ್ಟೇ ಎಷ್ಟು ಸಣ್ಣ ಆಯ್ತು ಹಿಂಗೆ ಮಾಡ್ಕೋಬೇಕ್ರಿ. ಮತ್ತೆ ಎಲ್ಲಾರ ನಮಗೆ ಸಿಪ್ಪೆ ಭಾಳ ಉಳ್ದಿತ್ತಂದ್ರೆ ಅದನ್ನು ತೊಗೊಂಡು ಸಣ್ಣ ಮಾಡ್ಕೋಬೇಕ್ರಿ. ಆಮೇಲೆ ನಾ ಏನು ಶೇಂಗಾ ಬ್ಯಾಳೆ ಮಾಡಿ ಇಟ್ಕೊಂಡಿದ್ನಲ್ರಿ ಹುರಿದ, ಅವನು ಇದಕ್ಕೆ ನಾನು ಹಾಕೊಳಕ್ತೇನೆ. ಹಾಕೊಂಡು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ದೊಡ್ಡದೊಂದು, ಅದನ್ನು ಈರುಳ್ಳಿನೂ ಹಾಕೊಳಕ್ತೇನೆ. ಆಮೇಲೆ ಕರಿಬೇವು, ಕೊತ್ತಂಬರಿ ಅವನ್ನೆಲ್ಲನೂ ಇದಕ್ಕೆ ಹಾಕೋಬೇಕ್ರಿ. ಹಾಕೊಂಡು ನಾನು ಇದಕ್ಕೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ನಲ್ರಿ, ಆ ಬೆಳ್ಳುಳ್ಳಿನೂ ಇವಕ್ಕೆ ಹಾಕೊಂಡು ಆಮೇಲೆ ಇದು ಜೀರಿಗೆ, ಉಪ್ಪು, ಖಾರ ಅದಕ್ಕೆ ನೀವು ಎಷ್ಟು ಬೇಕಷ್ಟ ನಿಮ್ಮ ಟೇಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋರಿ. ಈಗ ನೋಡ್ರಿ ಒಂದು ಸ್ವಲ್ಪ ನಾನು ಶೇಂಗಾ ಹಾಕ್ಕೊಂಡಿದ್ನಲ್ರಿ ಅವನು ಇದ್ರ ಜೊತೆ ನಾನು ಮಿಕ್ಸ್ ಮಾಡಿ ಕುಟ್ಟಾಕ್ತಾನೆ. ಈಗ ಎಲ್ಲನೂ ಕೂಡ್ಕೊಂಡ್ಬಿಡ್ತದೆ ನೋಡ್ರಿ. ಖಾರ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಇವೆಲ್ಲನೂ ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ನೋಡ್ರಿ ಚಟ್ನಿ ಕಲ್ಲೊಳಗೆ ಕುಟ್ಟೋದ್ರಿಂತ ಹೆಂಗೆ ಟೇಸ್ಟ್ ಬರ್ತೈತೆ, ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ. ಈಗ ನೋಡ್ರಿ ಇದ್ರೊಳಗೆ ಸಣ್ಣ ಮಾಡ್ಕೊಳಕ್ತಾನೆ ನೋಡ್ರಿ. ಶೇಂಗಾ ಬ್ಯಾಳೆನೂ ಎಲ್ಲ ಸಣ್ಣ ಆದವು ರೀ, ಅವು ಎಲ್ಲ ಉಳಿದು ಎಲ್ಲ ಸಣ್ಣ ಆದ್ರು. ಅಷ್ಟೇನು ಭಾಳ ಸಣ್ಣ ಪೇಸ್ಟ್ ಮಾಡಬಾರ್ದ್ರಿ, ಇಷ್ಟ ಇರ್ಬೇಕ್ರಿ ಅದು, ಅಂದ್ರೆ ಚಟ್ನಿ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ತರಿಯಾಗೇ ಇರ್ಬೇಕದು. ಈಗ ಎಲ್ಲನೂ ಈಗ ಮಾವಿನಕಾಯಿ ಜೋಡಿ ಇದೆಲ್ಲ ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗಾಕತ್ತೈತಿ ನೋಡ್ರಿ. ಈಗ ಚಂದಂಗೆ ಇದನ್ನ ಕುಟ್ಕೊಂಡು ತಗೋಬೇಕ್ರಿ ನೋಡ್ರಿ. ಈಗೆಲ್ಲಾನು ಆಮೇಲೆ ಏನು ಮಾಡ್ಬೇಕಂದ್ರೆ ಇದೆಲ್ಲಾನು ಹಿಂಗೆ ಅರಿದತ್ತಾರಲ್ರಿ, ಹಿಂಡಿ ಕಲ್ಲಾಗ ಅರಿಬೇಕ್ರಿ ಅದನ್ನ ಚಂದಂಗೆ. ಅಂದ್ರೆ ಅದು ಮೆತ್ತಗೆ ಬರ್ತೈತಿ ಎಲ್ಲ ಚಟ್ನಿ ಅಂತೂ ಭಾಳ ಟೇಸ್ಟ್ ಬರ್ತೈತಿ ಹಿಂಗೆಲ್ಲ ಮಾಡೋದ್ರಿಂತ. ಅದಕ್ಕೆ ಈಗ
ಬೆಸ್ಟ್ ಆಗಿರುವಂಥ ಒಂದು ಈಸಿ ಆಗಿರುವಂಥ ಮಾವಿನಕಾಯಿ ಚಟ್ನಿಯನ್ನು ನಾನು ರೆಡಿ ಮಾಡೇನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ನೀವು ಈಗ ಮಾವಿನಕಾಯಿ ಸಿಗ್ತಿರ್ತಾವೆ, ಬೆಲ್ಲ ನಿಮ್ಮ ಆಪ್ಷನ್ ರೀ, ಅದು ಹಾಕ್ಬೋದು ಬಿಡ್ಬೋದು. ನಾ ಇಲ್ಲಿ ಸ್ವಲ್ಪ ಹಾಕ್ಕೊಳಕ್ತಾನೆ. ಬೆಲ್ಲ ನಿಮ್ಮ ಟೇಸ್ಟ್ ಪ್ರಕಾರ ಜಾಸ್ತಿ ಬೇಕಾದರೂ ನೀವು ಹಾಕೋಬೋದು. ಬೆಲ್ಲ ಹಾಕಿಂದ ನಾನು ಅದನ್ನೆಲ್ಲ ಕಡೆನೂ ಚಂದಂಗೆ ಕುಟ್ಕೊಂಡೆ ಇನ್ನೊಂದು ಸ್ವಲ್ಪ ಪೂರ್ತಿಯಾಗಿ ಅದನ್ನ ಮಿಕ್ಸ್ ಮಾಡ್ಕೊಳಕ್ತಾನೆ. ಈಗ ನೋಡ್ರಿ ಬೆಲ್ಲ ಹಾಕಿನೂ ಕುಟ್ಟೆ ಎಲ್ಲನೂ ಅದು ಪೂರ್ತಿ ರೆಡಿ ಆಯ್ತು ನೋಡ್ರಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಹೆಲ್ತಿಗೆ ಭಾಳ ಒಳ್ಳೇದ್ರಿ ಇದು ಮಾವಿನಕಾಯಿ ಚಟ್ನಿ. ನೋಡ್ರಿ ಇದು ಬೆಸ್ಟ್ ಆಗೈತಿ ಮಾವಿನಕಾಯಿ ಚಟ್ನಿ. ಇದು ಎಲ್ಲ ಸ್ಕಿನ್ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಇದ್ರೊಳಗೆ ವಿಟಮಿನ್ ಸಿ ಇರ್ತೈತಿ. ಈಗ ಭಾಳ ಮಸ್ತ್ ಆಗಿರುವಂಥ ಒಂದು ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ. ನೀವು ಇದೇ ಥರ ಚಟ್ನಿಯನ್ನು ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಚಪಾತಿ ಏನು ಬೇಕಾದ ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ನೋಡ್ರಿ. ಈಗ ನೋಡ್ರಿ ಬೆಸ್ಟ್ ಆಗಿರುವಂಥ ಮಾವಿನಕಾಯಿ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಈಗ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ನೀವು ಈಗ ಮಾಡಿ ತಿನ್ಬೋದ್ರಿ. ಇದನ್ನ ಅಷ್ಟು ಈಗ ಸಿಗ್ತಾವ್ರಿ ಅವು ಮಾವಿನಕಾಯಿ ಸಿಗೋದ್ರಿಂದ ನಾ ಈಗ ಮಾಡಿ ತೋರ್ಸಾಕತ್ತೇನೆ ನಿಮ್ಗೆ. ಈಗ ನೀವು ಈ ಥರ ಚಟ್ನಿ ಮಾಡ್ಕೊಂಡು ಎಲ್ಲರೂ ಕೂಡ ಊಟ ಮಾಡ್ಬೋದು.